ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತಿ. 5 ಎಕರೆ ಜಮೀನು ರಾಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲಾಟ್ ಆಗಿತ್ತು. ಭಾಳ ದಿವಸದಿಂದ ಹೋರಾಟ ನಡೀತಾ ಇತ್ತು. ಕಳೆದ ಸಲ 100 ಮೇಲೆ 122 ವೇಣುಗೋಪಾಲ್ ಅಧ್ಯಕ್ಷರಾಗಿದ್ದಂಥ ನಮ್ಮ ಪ್ರಭುರ ಅಧ್ಯಕ್ಷತೆಯಲ್ಲಿ ಸುಮಾರು 91, ನಮ್ಮಿಕ್ಕ 16 ಬ್ಯಾಲೆನ್ಸ್ ಇದೆ, ಅದನ್ನು ಕೊಡ್ತಕ್ಕಂಥದ್ದು. ಇದಕ್ಕೆಲ್ಲ ಭಾಳ ಶ್ರಮ ಹಾಕಿದ್ದಾರೆ. ನಮ್ಮ ಇಒ ಬಿಂದು ಅವರು ಎಲ್ಲ ರಾಜೀವ್ ಗಾಂಧಿ DC ಆಫೀಸ್, ತಾಲೂಕು ಕಚೇರಿ, ಅಂಗವಿಕಲರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಹರಿಸಿದ್ದಾರೆ. ಸುತ್ತಮುತ್ತ ಕೆಂಪೇಗೌಡ ಬಡಾವಣೆ ಬಂದಿರೋದ್ರಿಂದ ಮಧ್ಯದಲ್ಲಿ ಒಳ್ಳೆಯ ಭೂಮಿನೂ ಕೂಡ ಅವರಿಗೆ ಕೊಟ್ಟಂತಾಗಿದೆ ಸರ್ಕಾರ. ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನು ಒದಗಿಸ್ತಕ್ಕಂಥದ್ದಕ್ಕೆ ಜಮೀರ್ ಅಹಮದ್ ಅವರು ನಮ್ಮ 1500 ಮನೆ ಕಟ್ತಕ್ಕಂಥದ್ದಕ್ಕೆ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ 108 ಕೊಡಬೇಕು ಅಂತೇಳಿ ಬಿಂದು ಅವರು ಅದನ್ನು ಒಂದು ಒಳ್ಳೆಯ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಅದನ್ನು ಪ್ರಭುರು ಎಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ರಾಮನಹಳ್ಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಲೀಡರ್ಗಳು ಕೂಡ ಇನ್ನೂ 22 ಎಕರೆ ಆಶ್ರಯ ನಿವೇಶನ ಕೊಡ್ತಕ್ಕಂಥದ್ದಕ್ಕಿದ್ದರೂ ಫಸ್ಟು ಈ ಮಾರುತಿ ಅಂಗವಿಕಲ ಸಂಘದಿಂದ ಅವರ ಮೆಂಬರ್ಶಿಪ್ ಮಾಡಿ ಅಂದರೆ ಅವತ್ತು ವರ್ಷಾನುಗಟ್ಟಲೆ ಕಾಯ್ತಾ ಇದ್ದರು. ಅವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ಅವ್ರಿಗೆ ಇವತ್ತು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಇನ್ನು ಮಿಕ್ಕದ್ದು ಜನರಲ್ಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ಸದ್ಯಕ್ಕೆ ಇದೆ ಸುಂಚನಗುಪ್ಪೆ ಪಂಚಾಯತಿಯಲ್ಲಿ ಕೂಡ ಸುಮಾರು 25 ಎಕರೆ ಇದೆ. ಹೀಗೆ ಎಲ್ಲೆಲ್ಲಿ ಪಂಚಾಯತಿಗಳದ್ದಿದೆ ಇದಕ್ಕೆ ಮನೆಗಳು ಬೇರೆ 14,000 ನಮ್ಮ ಕ್ಷೇತ್ರದಲ್ಲೇ ಮನೆ ಕಟ್ತಿದ್ದಾರೆ. ಕೆಲವರು ಅಪಾರ್ಟ್ಮೆಂಟ್ಸು ಕೂಡ ಮನೆ ತಗೊಳ್ತಾ ಇದ್ದಾರೆ. ಇನ್ನು ಕೆಲವರು ಇಂಡಿವಿಜುವಲ್ ನಿವೇಶನ ಮಾಡಿದ್ರೆ ಯಾರು ಅರ್ಹರು ಇದ್ದಾರೆ, BPL ಕಾರ್ಡ್ ಯಾರು ಇರ್ತಾರೆ ಅವ್ರಿಗೂ ಕೂಡ ನಿವೇಶನ ಕೊಡ್ತಕ್ಕಂಥದ್ದಕ್ಕೂ ಕೂಡ ಚಾಲನೆ ಮಾಡಿದ್ದಾರೆ. ವಿಶೇಷವಾಗಿ ರಾಮನಹಳ್ಳಿಗೆ ಅಲ್ಲೇ 5 ಎಕರೆ ಆಗಿರೋದ್ರಿಂದ ಅವ್ರಿಗೆಲ್ಲ ಸೌಕರ್ಯನೂ ಕೂಡ ಇಲ್ಲಿಂದನೇ ಪ್ರಾರಂಭ ಮಾಡ್ತಾರೆ. ಅವ್ರ ಮನೆ ಕಟ್ಕೊಳ್ತಕ್ಕಂಥದ್ದು ಮುಂದೆ ಎಲ್ಲದೂ ಕೂಡ ಅನುಕೂಲ ಆಗ್ತದೆ. ಏನಿವತ್ತು ನಮ್ಮ ನೆಚ್ಚಿನ ನಾಯಕರಾದ ಸೋಮಶೇಖರ್ ಸಾಹೇಬರು ಈಗ ತಾನೇ 91 ಹಕ್ಕುಪತ್ರನ ವಿತರಣೆ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬು ಹೃದಯವಾದ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಏನು ಅವ್ರದ್ದು ಇನ್ನು 4 ದಿವಸ ಮದುವೆ ಅವಧಿ ಇದ್ದರೂ ಸಹ ನಮ್ಮ ಅಂಗವಿಕಲರು ಅವ್ರಿಗೆ ಏನು 91 ಹಕ್ಕುಪತ್ರ ಕೊಡೋಕ್ಕೆ ನಾವು ಕೇಳ್ಕೊಂಡಾಗ ಮನವಿ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ನಾನು ಅದನ್ನು ನಮ್ಮ ಮದುವೆನ ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡಿ, ಫಸ್ಟು ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಅಂತ ಹೇಳಿ ಅವ್ರದ್ದು ಕಾರ್ಯಕ್ರಮ ಇದ್ದರೂ ಸಹ ಬಂದು ನಮಗೇನು ಇವತ್ತು ಹಕ್ಕುಪತ್ರ ವಿತರಣೆ ಮಾಡಿ ಹೋಗ್ತಾ ಇದ್ದಾರೆ. ಈ ಥರ ಶಾಸಕರು ನಮಗೆ 224 ಕಾನ್ಸ್ಟಿಟ್ಯೂನ್ಸಿಲಿ ಹುಟ್ಟಿದ್ರು ನಮ್ಗೆ ಈ ಥರ ಶಾಸಕರು ಸಿಗೋದಿಲ್ಲ. ಹಾಗಾಗಿ ಏನು ಈ ಎಲ್ಲ ಒಂದು ಫಲಾನುಭವಿಗಳಿಗೆ ಹಕ್ಕುಪತ್ರ ಸೇರಿದೆ ಎಲ್ಲ ಕೆಲಸಗಳೂ ನಮ್ಮ ಸಾಹೇಬರಿಗೆ ಸಲ್ತಕ್ಕದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ 16 ಜನದಿದೆ, ಅದನ್ನು ಸಹ ಸೋಮವಾರನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕೃಷ್ಣಮೂರ್ತಿ ನಮ್ಮ ರಾಜೀವ್ ಗಾಂಧಿ ಇವ್ರಿಗೆ ಕೃಷ್ಣಮೂರ್ತಿ ಅಂತೇಳಿ ಆ ಅಧಿಕಾರಿ ಮುಂದೆ ಇದೆ. ಅದನ್ನು ಸಹ ಇನ್ನೊಂದು 15-20 ದಿವಸದೊಳಗಡೆ 16 ಜನದೂ ಹಕ್ಕುಪತ್ರ ವಿತರಣೆ ಮಾಡೋವಂಥ ಒಂದು ಕಾರ್ಯಕ್ರಮನ ಮಾಡ್ತೀವಿ. ನಿವೇಶನ ರಾಜೀವ್ ಗಾಂಧಿ ಇದರಿಂದ ನಮಗೆ 108 ಮನೆ ಕಟ್ಟಲಿಕ್ಕೆ ಒಂದು ಮನೆಗೆ 1,80,000 ರೂಪಾಯಿ ಉಚಿತ, 120 ಜನರಲ್ಲು 120, SC STಗೆ 2 ಲಕ್ಷ ಅನುದಾನನ ನಮ್ಮ ಇಒ ಮೇಡಮ್ ಅವರು ಸಹ 108 ಫಲಾನುಭವಿಗಳಿಗೆ ನೀವು ಪಟ್ಟಿ ಕೊಡಿ, ನಾನು ಕೂಡಲೇ ಇದನ್ನು ಅನುದಾನನ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ 108 ಮನೆಗಳು ಕಟ್ಟಲಿಕ್ಕೂ ಸಹ ನಾವು ಈಗೇನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡಬೇಕು, ಅದನ್ನು ಶೀಘ್ರವಾಗಿ ಕೊಡ್ತೀವಿ ಅಂತ ಹೇಳ್ತೀವಿ. ನಾವೇನು 108 ಮನೆಗಳ್ದೇನು ನಾವು ನಿಗದಿ ಏನಿಲ್ಲ, ಅದನ್ನು ಸೋಮವಾರನೇ ನಾವು ಒಂದು ಪಟ್ಟಿ ತಗೊಂಡು ಯಾರ್ಯಾರು ಜನರಲ್ಲಿದ್ದಾರೆ, SC ST ಇದ್ದಾರೆ, ಅಂಗವಿಕಲರ ಹತ್ರನೇ ಒಂದು ಕಲೆಕ್ಟ್ ಮಾಡಿ ಬೇಗ ಶೀಘ್ರದಲ್ಲೇ ಒಂದು 10 ಡೇಸ್ ಒಳಗಡೆ ಅದನ್ನು ಕೊಟ್ಟು ಆ ಮನೆ ಕಟ್ಸೋಕ್ಕೆ ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತೀವಿ.
ಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದು